ಹಾಯ್ ಫ್ರೆಂಡ್ಸ್, ಇವತ್ತು ನಾವು ರಕ್ಷಣೆ ಮಾಡಿದ ಹಾವುಗಳ ಸಂಖ್ಯೆ 4. ಹೌದು. ಸೊ ಮೊದಲನೇ ಅವನು ನಮ್ಮ ಕೊಳಕಮಂಡಲದ ಹಾವು. ಸೊ ಸೆಕೆಂಡ್ ಮನೆಗೆ ಹೋದಾಗ ಒಂದು ಮರಿ ನಾಗರಾವು ಸಿಕ್ತು, ಕಿಚನಲ್ಲಿ ಸೇರ್ಕೊಂಡ್ಬಿಟ್ಟಿದ್ದ. ಸೊ ಅಲ್ಲಿಂದ ಅವನ್ನ ಬ್ಯಾಗಲ್ಲಿ ಹಾಕೊಂಡು ಈಸಿಯಾಗಿ. ಸೊ ಇನ್ನೊಬ್ರು ಕಾಲ್ ಮಾಡಿದ್ರು ಅವ್ರ ಮನೆಯಲ್ಲಿ ಹಾವು ಬಂದಿದೆ ಅಂತ. ಹೋಗಿ ನೋಡಿದ್ರೆ ಇಲ್ಲೂ ಮರಿ ನಾಗರಾವು. ಏನಪ್ಪ ಇವತ್ತು ಮರಿ ನಾಗರಾವೇ ಸಿಗ್ತಾ ಇದ್ದದ್ದು, ಎರಡನೇ ಇವನು. ಅಲ್ಲೇ ನೋಡ್ತಾ ಇದ್ದಾಗ ಅವ್ರ ಗಾರ್ಡನ್ ಇನ್ನೊಬ್ಬ ಕುತ್ಕೊಂಡಿದ್ದ, ಇವ್ರ ಅಣ್ಣ. ಬುಸ್ ಅನ್ಕೊಂಡು. ಸೊ ಮನೆಯವರೆಲ್ಲ ಗಾಬರಿ ಬಿದ್ದೋದ್ರು, ಏನಪ್ಪ 2 ಮರಿ ನಾಗರಾವು ಸಿಕ್ಬಿಟ್ಟಿದೆ ಅಂತ. ಸೊ ಇವ್ರನ್ನೆಲ್ಲ ಬ್ಯಾಗಲ್ಲಿ ಹಾಕೊಂಡು ಅಲ್ಲಿಂದ ಹೊರಟಿದ್ದೆ ನಾವು ನಮ್ಮ ಫಾರೆಸ್ಟ್ ಕಡೆಗೆ. ಸೊ ಫಾರೆಸ್ಟ್ಗೆ ಹೋಗಿ ಎಲ್ಲರನ್ನೂ ಬಿಡುಗಡೆ ಮಾಡಿದ್ದಾಯ್ತು. ಅಲ್ಲಿ ಫಸ್ಟ್ ಬಿಟ್ಟಿದ್ದೆ ನಮ್ಮ ಮಂಡಲದ ಅವನ್ನ ಬಿಟ್ಟಿದ ತಕ್ಷಣ ಆರಾಮಾಗಿ ಹೊಂಟೋದ. ಏನೋ ಫಾರೆಸ್ಟ್ ತುಂಬ ಇಷ್ಟ ಆಗೋಯ್ತು ಅನ್ಸುತ್ತೆ ಅವನಿಗೆ. ಆಮೇಲೆ ನಮ್ಮ ಮರಿ ನಾಗರ ಹಾವುಗಳ ಸರದಿ. ಸೊ ಮಾನ್ಸೂನ್ ಕಾಲ, ಮಳೆಗಾಲ ಬಂದಾಗ ಹಾವುಗಳು ನಿಮ್ಮ ಮನೆ ಹತ್ರ ಕಾಣಿಸ್ಕೊಳ್ಳೋದು ಸಾಮಾನ್ಯ. ಸೊ ಅವುಗಳೆಲ್ಲೇ ಕಾಣಿಸ್ಕೊಳ್ಳಿ, ಸಾಯಿಸಕ್ಕೆ ಹೋಗ್ಬೇಡಿ. ರೆಸ್ಕ್ಯೂಯರ್ಸ್ ಯಾರಿದೆ ಕಾಲ್ ಮಾಡಿ ಅವ್ರಿಗೆ, ವೈಲ್ಡ್ ಲೈಫ್ ರೆಸ್ಕ್ಯೂಸ್ ಇರ್ತಾರೆ. ಸಾಯಿಸಕ್ಕೆ ಹೋಗ್ಬೇಡಿ. ಮುಂದಿನ ಪೀಳಿಗೆಗೆ ಹಾವುಗಳು ತುಂಬ ಮುಖ್ಯ. ಹಾವುಗಳನ್ನು ರಕ್ಷಿಸಿ ಪರಿಸರದ ಸಮತೋಲನವನ್ನು ಕಾಪಾಡಿ. ಗುಡ್ ಬೈ ಫ್ರೆಂಡ್ಸ್.